ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿ 2026ರಲ್ಲಿ ಭಾರತದ ಕ್ರೀಡಾಪಟುಗಳು ಅಪ್ರತಿಮ ಪ್ರದರ್ಶನ ನೀಡುತ್ತಿದ್ದಾರೆ. ಸ್ಪರ್ಧೆಯ ಎರಡನೇ ದಿನದಂದು ಭಾರತವು ಬರೋಬ್ಬರಿ 12 ಚಿನ್ನದ ಪದಕಗಳನ್ನು ಗೆದ್ದುಕೊಂಡಿದೆ. ಪುರುಷರ ಜಾವೆಲಿನ್ ಥ್ರೋನಲ್ಲಿ ಪ್ಯಾರಾಲಿಂಪಿಕ್ ಚಾಂಪಿಯನ್ ಸುಮಿತ್ ಅಂತಿಲ್ 69.25 ಮೀಟರ್ ದೂರ ಎಸೆಯುವ ಮೂಲಕ ಚಿನ್ನದ ಪದಕ ಮುಡಿಗೇರಿಸಿಕೊಂಡರು. ಈ ವಿಭಾಗದಲ್ಲಿ ಪುಷ್ಪೇಂದ್ರ ಸಿಂಗ್ ಅವರು ಬೆಳ್ಳಿ ಮತ್ತು ಪೂನಂ ರಾಮ್ ಅವರು ಕಂಚು ಗೆಲ್ಲುವ ಮೂಲಕ ಭಾರತವು 3 ಪದಕಗಳನ್ನು ಪಡೆದುಕೊಂಡಿತು. ಓಟದ ಸ್ಪರ್ಧೆಯಲ್ಲಿ ಪುರುಷರ ಟಿ13 ವಿಭಾಗದಲ್ಲಿ ಸುಬೋಧ್ ಭಟ್ ಅವರು ಚಿನ್ನ, ಟಿ46 ಮತ್ತು ಟಿ47 ವಿಭಾಗದಲ್ಲಿ ಭವಿಕ್ ಕುಮಾರ್ ಮತ್ತು ವೀಲ್ ಚೇರ್ ವಿಭಾಗದಲ್ಲಿ ಮನೋಜ್ ಕುಮಾರ್ ಸಭಾಪತಿ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ 400 ಮೀಟರ್ ಓಟದ ವಿಭಾಗದಲ್ಲಿ ತೇಜಲ್ ಬೆಲ್ ಅಮ್ರಾಜಿ ದಾಮೋರ್ ಚಿನ್ನ ಗೆದ್ದರೆ, ಲಲಿತಾ ಕಿಲಾಕಾ ಮತ್ತು ಶಾಲಿನಿ ಚೌಧರಿ ಕ್ರಮವಾಗಿ ಬೆಳ್ಳಿ ಮತ್ತು ಕಂಚಿನ ಪದಕ ಗೆದ್ದರು. ಲಾಂಗ್ ಜಂಪ್ನಲ್ಲಿ ಶೈಲೇಶ್ ಕುಮಾರ್ 5.47 ಮೀಟರ್ ಜಿಗಿಯುವ ಮೂಲಕ ಚಿನ್ನದ ಪದಕ ಗೆದ್ದರು. ಶಾಟ್ಪುಟ್ನಲ್ಲಿ ಮಹಿಳೆಯರ ವಿಭಾಗದಲ್ಲಿ ಲಕ್ಷ್ಮಿ ಚಿನ್ನ ಗೆದ್ದರೆ, ಪುರುಷರ ವಿಭಾಗದಲ್ಲಿ ರೋಹಿತ್ ಕುಮಾರ್ 14.35 ಮೀಟರ್ ಎಸೆಯುವ ಮೂಲಕ ಅಗ್ರಸ್ಥಾನ ಪಡೆದರು.